ऑनलाइन क्लास को आप सबको आत्मीय स्वागत। प्रिय विद्यार्थियों, आज हम हिंदी 10वीं कक्षा के अभिनव मनुष्य इस पद्य के बारे में कुछ जानकारी प्राप्त कर सकते हैं। अभिनव मनुष्य के कविता के कवि का नाम रामधारी सिंह दिनकर जी। रामधारी सिंह दिनकर जी का जन्म सन 1908 को बिहार प्रांत के मुंगेर जिले में हुआ। प्रिय ವಿದ್ಯಾರ್ಥಿಗಳೇ, ನಾವಿವತ್ತು 10ನೇ ತರಗತಿಯ ಅಭಿನವ ಮನುಷ್ಯ ಪದ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ। ಈ ಒಂದು ಕವಿತೆಯನ್ನು ಬರೆದವರು ಶ್ರೀ ರಾಮಧಾರಿ ಸಿಂಹ ದಿನಕರ್ ಅವರು। ರಾಮಧಾರಿ ಸಿಂಹ ದಿನಕರ್ ಅವರು 1908 ಬಿಹಾರ್ ಪ್ರಾಂತ್ಯದ ಮುಂಗೇರ್ ಜಿಲ್ಲೆಯಲ್ಲಿ ಇವರು ಹುಟ್ಟಿದ್ರು। ಹಾಗೇನೆ ಇವರು पहले वे रेडियो विभाग में काम करते थे। ಅಂದ್ರೆ ಇವರು ರೇಡಿಯೋ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು। ಯಾರು? ರಾಮಧಾರಿ ಸಿಂಹ ದಿನಕರ್ ಜಿ ಅವರು। ಇವರು ರೇಡಿಯೋ ವಿಭಾಗದಲ್ಲಿ ಕೆಲಸ ಮಾಡ್ತಾ ಹಾಗೇನೆ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಇವರು प्राध्यापकरागी कार्यनिर्वहिसिದ್ರು। बाद में एक सरकारी कॉलेज में प्राध्यापक बने। आगे चलकर वे भारत सरकार के हिंदी सलाहकार के पद नियुक्त हुए। ಅಂತಂದ್ರೆ ಇವರು ಮೊದಲು ರೇಡಿಯೋ ವಿಭಾಗದಲ್ಲಿ ಕೆಲಸ ಮಾಡಿದ್ರು, ಆಮೇಲೆ ಇವರು ಒಂದು ಸರ್ಕಾರಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ರು। ಹಾಗೇನೆ ಮುಂದೆ ಹೋಗ್ತಾ ಇವರು ಭಾರತ ಸರ್ಕಾರದ ಹಿಂದಿ ಸಚಿವಾಲಯದಲ್ಲಿ ಇವರು ತಮ್ಮ ಒಂದು ಪದವಿಯನ್ನ ಅಂದ್ರೆ ತಮ್ಮ ಒಂದು ಸ್ಥಾನವನ್ನ ಗಳಿಸಿಕೊಂಡ್ರು। ಹಾಗೇನೆ ಇವರು 1974ರಲ್ಲಿ ಇವರ ದೇಹಾಂತ್ಯ ಆಯಿತು। ಅಂದರೆ ಇವರು 1974ರಲ್ಲಿ ಇವರು ಮರಣವನ್ನ ಹೊಂದಿದ್ರು। ಯಾರು? ಶ್ರೀ ರಾಮಧಾರಿ ಸಿಂಹ ದಿನಕರ್ ಜಿ ಅವರು। ಇವರ ಪ್ರಮುಖ ರಚನೆಗಳು ಯಾವ್ಯಾವುದಪ್ಪ ಅಂತಂದ್ರೆ ಇಲ್ಲಿ ಹೂಂಕಾರ, ರೇಣುಕಾ, ರಸವಂತಿ, ಸಾಮಧೇನಿ, ಧೂಪ್ ಚಾವ್, ಕುರುಕ್ಷೇತ್ರ, ಬಾಪು, ರಶ್ಮಿರಥಿ ಆದಿ। ಅಂದರೆ ಇವ್ರು ಬರೆದಂತಹ ಬರಹಗಳು ಇಷ್ಟೆಲ್ಲನೂ ಇದರಲ್ಲಿ ಪ್ರಮುಖವಾಗಿರುವಂತಹವು। ಹಾಗೇನೆ ಈ ಒಂದು ಅಭಿನವ ಮನುಷ್ಯ ಈ ಒಂದು ಪದ್ಯ ಭಾಗವನ್ನ ಕುರುಕ್ಷೇತ್ರದ ಇವ್ರು ಬರೆದಿರುವಂತಹ ಕುರುಕ್ಷೇತ್ರದ ಒಂದು ಷಷ್ಠ ಸರ್ಗ ಅಂತಂದ್ರೆ ಅದರಿಂದ ಒಂದು ಅಧ್ಯಾಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ। ಯಾವುದನ್ನ? ಅಭಿನವ್ ಮನುಷ್ಯ ಅಂತಕ್ಕಂಥ ಒಂದು ಪದ್ಯ ಭಾಗವನ್ನು ಕುರುಕ್ಷೇತ್ರ ಅವರೇ ಬರೆದಿರುವಂತಹ ಕುರುಕ್ಷೇತ್ರದ ಷಷ್ಠ सर्ग से लिया गया है। आइए प्रिय विद्यार्थियों, हम इस कविता का आशय समझेंगे। इस कविता का आशय, इस पद्य भाग में वैज्ञानिक युग और आधुनिक मानव का विश्लेषण हुआ। ಅಂದರೆ ಈ ಪದ್ಯದಲ್ಲಿ ವೈಜ್ಞಾನಿಕ ಯುಗ, ಇಂದಿನ ಯುಗ ಯಾವುದು? ವೈಜ್ಞಾನಿಕ ಯುಗ और ಆಧುನಿಕ ಮಾನವ ಅಂದ್ರೆ ಅಂತಹ ಒಂದು ಯುಗದಲ್ಲಿರುವಂತಹ ಮನುಷ್ಯ ಯಾರು? ಆಧುನಿಕ ಮಾನವ। ಆ ಆಧುನಿಕ ಮಾನವನ ವಿಶ್ಲೇಷಣೆಯನ್ನ ಈ ಪಾಠದಲ್ಲಿ रामधारी सिंह दिनकर जी ಅವರು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ। कवि दिनकर जी इस कविता द्वारा यह संदेश देना चाहते हैं कि आज के मानव ने प्रकृति के हर तत्व पर विजय प्राप्त किया है। ಅಂತಂದ್ರೆ ಈ ಒಂದು ಪದ್ಯದಲ್ಲಿ ದಿನಕರ್ ಜಿ ಅವರು ಏನನ್ನ ಹೇಳೋದಕ್ಕೆ ಇಷ್ಟಪಡ್ತಾರಪ್ಪ ಅಂತಂದ್ರೆ ಈ ಒಂದು ಆಧುನಿಕ ಯುಗದಲ್ಲಿ ಈ ಮಾನವ ಪ್ರಕೃತಿಯ ಪ್ರತಿಯೊಂದು ತತ್ವದಲ್ಲೂ ಕೂಡ ತನ್ನ ಹಿಡಿತವನ್ನ ಸಾಧಿಸಿದಾನೆ, ಅಂದ್ರೆ ವಿಜಯವನ್ನ ಸಾಧಿಸಿದಾನೆ ಅಂತಂದು ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ। परंतु कैसी विडंबना है कि उसने स्वयं को नहीं पहचानता। ಮನುಷ್ಯ ಪ್ರಕೃತಿಯ ಪ್ರತಿಯೊಂದು ತತ್ವದಲ್ಲೂ ಕೂಡ ತನ್ನ ಒಂದು ಹಿಡಿತವನ್ನ ಸಾಧಿಸಿದಾನೆ, ಜಯವನ್ನ ಗಳಿಸಿದಾನೆ, ಆದ್ರೆ ಒಬ್ಬ ಮನುಷ್ಯ ತನ್ನನ್ನ ತಾನು ಅರಿತುಕೊಂಡಿಲ್ಲ। ಅಂದ್ರೆ व्यक्ति अपने आप को नहीं पहचानता, क्योंकि वह प्रकृति के हर तत्व पर अपना विजय प्राप्त किया है मगर अपने आप को पहचानता नहीं। अपने भाईचारे को नहीं समझा, ಅಂದ್ರೆ ಅವನು ತನ್ನ ಅಣ್ಣ ತಮ್ಮಂದಿರನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಅವನು ಮಾಡಲಿಲ್ಲ। ಯಾರು? ಮನುಷ್ಯ। अपने भाईचारे को नहीं समझा ಅಂದ್ರೆ ತಮ್ಮವರನ್ನ ಅವರು ಯಾವತ್ತೂ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ। ಯಾರು? ಮನುಷ್ಯ। ಪ್ರಕೃತಿ पर विजय प्राप्त करना मनुष्य की साधना है। ಪ್ರಕೃತಿಯ ಮೇಲೆ ಹಿಡಿತವನ್ನ ಸಾಧಿಸೋದು ಅವನ ಸಾಧನೆ, ಆದ್ರೆ ಒಬ್ಬ ಮನುಷ್ಯ ಮತ್ತೊಬ್ಬನನ್ನ ಅವನು ಯಾವತ್ತೂ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ। जो मानव दूसरे मानव से प्रेम का रिश्ता जोड़कर आपस की दूरी मिटाए। ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನ ಅವನು ಪ್ರೇಮ್ ಸೆ ರಿಶ್ತಾ ಅಂದ್ರೆ ಪ್ರೇಮ್ ಕಾ ರಿಶ್ತಾ ಅಂದ್ರೆ
ಪ್ರೀತಿಯ ಒಂದು ಸಂಬಂಧವನ್ನು ಅವನು ಯಾವತ್ತೂ ಕೂಡ ಬೆಳೆಸ್ಕೊಳ್ಳುವಂತಹ ಪ್ರಯತ್ನ ಮಾಡಲಿಲ್ಲ. ಆದರೆ ಅಂತಹ ಪ್ರಯತ್ನವನ್ನು ಅವನು ಮಾಡಬೇಕು. ಅಂದರೆ ಪರಸ್ಪರ ದೂರವನ್ನು ಅಳಿಸಿ ಪರಸ್ಪರ ಮನುಷ್ಯನನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕು. ವಹಿ ಮಾನವ್ ಕಹಲಾನೆ ಕಾ ಅಧಿಕಾರಿ ಹೋಗ, ಅದೇ ಒಬ್ಬ ಮನುಷ್ಯನ ನಿಜವಾದಂತಹ ಒಂದು ರೂಪ ಅಂತ ಇಲ್ಲಿ ಕವಿ ಹೇಳಿದಾನೆ. आइए हम अभिनव मनुष्य प्रतिभा का वाचन कर सकते हैं. अभिनव मनुष्य रामधारी सिंह दिनकर. इस कविता के द्वारा बच्चे स्नेह, मानवीयता, भाईचारा आदि का महत्व समझ सकते हैं. ಅಂದರೆ ಈ ಒಂದು ಪದ್ಯದ ಮೂಲಕ ವಿದ್ಯಾರ್ಥಿಗಳು ನೀವು ಏನು ತಿಳ್ಕೊಂತೀರಪ್ಪ ಅಂತಂದರೆ ಇಲ್ಲಿ ಪರಸ್ಪರ ಸ್ನೇಹ ಅಂದರೆ ಪರಸ್ಪರ ಸ್ನೇಹ ಭಾವನೆಯಿಂದ ತಿಳ್ಕೊಂತೀರಾ. ಹಾಗೆ ಮಾನವೀಯತೆ ಅಂದರೆ ಮಾನವೀಯತೆ ಮತ್ತು ಭಾಯಿಚಾರ ಅಂತಂದರೆ ಸಹೋದರತ್ವವನ್ನು ನೀವು ಈ ಪದ್ಯದ ಮೂಲಕ ಸಹೋದರತೆಯ ಒಂದು ಮಹತ್ವವನ್ನು ನೀವು ಈ ಪದ್ಯದ ಮೂಲಕ ತಿಳ್ಕೊಳ್ತೀರಾ ವಿದ್ಯಾರ್ಥಿಗಳೇ. आज की दुनिया विचित्र नवीन, प्रकृति पर सर्वत्र है विजयी पुरुष आसीन. है बंधे नर के करों में वारी विद्युत भाप, हुक्म पर चढ़ता उतरता पवन का ताप. है नहीं बाकी कहीं व्यवधान, लांग सकता नर सरित गिरी सिंधु एक समान. यह मनुज जिसका गगन में जा रहा है यान, कांपते हैं जिसके करों को देखकर परमाणु. यह मनुज जो सृष्टि का श्रृंगार, ज्ञान का विज्ञान का आलोक का आगर, व्योम से पाताल तक तब सब कुछ इसे है ज्ञेय. पर ना यह परिचय मनुज का, यह ना उसका श्रेय. श्रेय उसका बुद्धि पर चैतन्य पर की जीत. श्रेय मानव की असीमित मानवों से प्रीत, एक नर से दूसरे के बीच का व्यवधान. तोड़ दे जो बस वही ज्ञाति वही विद्वान और मानव भी वही. ಅಂದರೆ ಇಲ್ಲಿ ಮನುಷ್ಯನನ್ನು ಅರಿತುಕೋಬೇಕು ಅಂತಕ್ಕಂಥ ಒಂದು ಅಂದರೆ ಅರಿತು ಅವನು ಸಹೋದರತ್ವ ಭಾವನೆಯನ್ನು ಹೊಂದಬೇಕು ಅಂತ ಈ ಪದ್ಯದ ಮೂಲಕ ಅವರು ಹೇಳ್ತಾ ಹೋಗ್ತಾರೆ. ಮೊದಲಿಗೆ ಈ ಒಂದು ಮೊದಲನೇ ಪ್ಯಾರ ಆಜ್ ಕಿ ದುನಿಯಾ ವಿಚಿತ್ರ ನವೀನ್. ಅಂದರೆ ಇಲ್ಲಿ ಫಸ್ಟ್ ಅಭಿನವ್ ಮನುಷ್ಯ. ಅಭಿನವ್ ಅಂದರೆ ನವ ಅಂದರೆ ಹೊಸ ಮನುಷ್ಯ ಅಥವಾ ಆಧುನಿಕ ಯುಗದ ಮನುಷ್ಯ ಅಥವಾ ನವೀನ ಅಂತ ನಾವು ಹೇಳಬಹುದು. ಅಂದರೆ ಆಧುನಿಕ ಯುಗದ ಮನುಷ್ಯ, ಅಭಿನವ್ ಮನುಷ್ಯ ಅಂತ ಈ ಒಂದು ಪದ್ಯದ ಅರ್ಥ ನಾವು ತಿಳ್ಕೋಬಹುದು. ಹಾಗೆಯೇ ಇಲ್ಲಿ ಆಜ್ ಕಿ ದುನಿಯಾ ವಿಚಿತ್ರ ನವೀನ್. ದುನಿಯಾ ಅಂದ್ರೇನು? ಪ್ರಪಂಚ. ಪ್ರಪಂಚ, ದುನಿಯಾ ಅಂದರೆ ಪ್ರಪಂಚ. ಆಜ್ ಕಿ ದುನಿಯಾ ಅಂದರೆ ಇವತ್ತಿನ ಒಂದು ಪ್ರಪಂಚ ಅಥವಾ ವಿಶ್ವ ಅಥವಾ ಒಂದು ಸಮಾಜ ಹೇಗಿದೆಯಪ್ಪ ಅಂತಂದರೆ ವಿಚಿತ್ರ ಮತ್ತು ನವೀನ. ವಿಚಿತ್ರ ಅಂದರೆ ವಿಸ್ಮಯ ಮತ್ತು ನವೀನ ಅಂದರೆ ಹೊಸತನವನ್ನು ಹೊಂದಿರುವಂತಹ ಒಂದು ಪ್ರಪಂಚ ಈಗ ಆಗಿದೆ. ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯಿ ಪುರುಷ್ ಆಸೀನ್. ಪ್ರಕೃತಿಯ ಮೇಲೆ ಸರ್ವತ್ರ ಅಂದರೆ ಪ್ರಕೃತಿಯ ಪ್ರತಿಯೊಂದು ವಿಷಯದಲ್ಲೂ ಕೂಡ ಮನುಷ್ಯ ತನ್ನ ವಿಜಯವನ್ನು ಪುರುಷ್ ಆಸೀನ್ ಅಂದರೆ ಪ್ರಕೃತಿಯ ಪ್ರತಿಯೊಂದು ಅಂಶಗಳಲ್ಲೂ ಕೂಡ ಈಗಿನ ಒಂದು ಮನುಷ್ಯ ವಿಜಯವನ್ನು ಸಾಧಿಸಿದ್ದಾನೆ, ಪ್ರಕೃತಿಯನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ. ಹೇ ಬಂದೆ ನರಕೆ ಕರೋಮೆ ವಾರಿ ವಿದ್ಯುತ್ ಭಾಪ್ ಅಂತಂದರೆ ಇಲ್ಲಿ ಮನುಷ್ಯನ ಕರಗಳಲ್ಲಿ ವಾರಿ ಅಂದ್ರೇನು? ಆಜ್ ಕಿ ದುನಿಯಾ ವಿಚಿತ್ರ ನವೀನ್ ಅಂದರೆ ಇವತ್ತಿನ ಒಂದು ಪ್ರಪಂಚ ಹೇಗಿದೆಯಪ್ಪ ಅಂದರೆ ಇವತ್ತು ವಿಚಿತ್ರ ಮತ್ತು ನವೀನ. ಅಂದರೆ ವಿಚಿತ್ರ ಅಂದರೆ ವಿಸ್ಮಯ, ನವೀನ್ ಅಂತಂದರೆ ಹೊಸದು, ಅಂದರೆ ಇಡೀ ಪ್ರಪಂಚವೇ ಹೊಸದಾಗಿ ಕಾಣಿಸ್ತಾ ಇದೆ. ಪ್ರಕೃತಿ ಪರ್ ಸರ್ವತ್ರ ಹೇ ವಿಜಯಿ ಪುರುಷ್ ಆಸೀನ್. ಈ ಪುರುಷ ಅಂತಕ್ಕಂಥವನು ಅಂದರೆ ಮನುಷ್ಯ ಅಂತಕ್ಕಂಥವನು ಪ್ರಕೃತಿಯ ಪ್ರತಿಯೊಂದು ತತ್ವದಲ್ಲೂ ಕೂಡ ತನ್ನ ಹಿಡಿತವನ್ನು ಸಾಧಿಸಿದ್ದಾನೆ, ಅಂದರೆ ಜಯವನ್ನು ಗಳಿಸಿದ್ದಾನೆ. ಹೈ ಬಂದೆ ನರಕೆ ಕರೋಮೆ ವಾರಿ ವಿದ್ಯುತ್ ಭಾಂಪ್ ಅಂತಂದರೆ ಇಲ್ಲಿ ಮನುಷ್ಯನ ಕರಗಳಲ್ಲಿ ಬಂಧನಕ್ಕೊಳಗಾಗಿದ್ದಾವೆ. ಏನಪ್ಪ ಅಂತಂದರೆ ವಾರಿ ಅಂದ್ರೇನು? ನೀರು ಕೂಡ ನೀರು ಮತ್ತು ಇಲ್ಲಿ ಜಲ ಮತ್ತು ಭಾಂಪ್ ಅಂತಂದರೆ ಶಾಖ, ಇವೆಲ್ಲನೂ ಕೂಡ ಏನಾಗಿದ್ದಾವೆ ಇಲ್ಲಿ ಮನುಷ್ಯನ ಹಿಡಿತದಲ್ಲಿ ಇದ್ದಾವೆ. ಯಾವ್ಯಾವುದು ಅಂತಂದರೆ ಹೈ ಬಂದೆ ನರಕೆ ಕರೋಮೆ ನೀರು, ವಿದ್ಯುತ್ತು ಮತ್ತು ಇಲ್ಲಿ ಬಾಂಬ್ ಮತ್ತು ಸಾಗರ, ಸಮುದ್ರ ಎಲ್ಲ ಕೂಡ ಮನುಷ್ಯನ ಹಿಡಿತದಲ್ಲಿ ಇದ್ದಾವೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ.
ಹುಕ್ಮ ಪರ್ ಚಟ್ಟ ಉತ್ತರ್ತಾ ಪವನ್ ಕಾ ತಾಪ್ ಅಂದ್ರೆ ಮನುಷ್ಯ ಹೇಳಿದ್ರೆ ಪವನದ ಒಂದು ತಾಪ ಅಂದ್ರೆ ಗಾಳಿಯ ವೇಗ ಏನಾಗುತ್ತಪ್ಪ ಅಂದ್ರೆ ಇಳಿಯುತ್ತೆ ಮತ್ತೆ ಏರುತ್ತೆ. ಅಂದ್ರೆ ಮನುಷ್ಯನ ಒಂದು ಹುಕ್ಮ ಅಂತಂದ್ರೆ ಇಲ್ಲಿ ಆಜ್ಞೆ. ಹುಕ್ಮ ಅಂದ್ರೆ ಏನು? ಆಜ್ಞೆ. ಮನುಷ್ಯನ ಆಜ್ಞೆಯ ಮೇಲೆ ಗಾಳಿಯ ತಾಪ ಏರಿಕೆಯಾಗುತ್ತೆ ಮತ್ತೆ ಇಳಿಯುತ್ತೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಹೈ ನಹಿ ಬಾಕಿ ಕಹಿ ವ್ಯವಧಾನ್, ಮನುಷ್ಯನನ್ನ ಒಂದು ಗುರ್ತಿಸುವಂತಹ ಒಂದು ಅಥವಾ ಒಂದು ಮಾನವೀಯತೆಯನ್ನು ಮೆರೆಯುವಂತಹ ಒಂದು ವ್ಯವಧಾನ, ಸಮಾಧಾನ ಅಂತಕ್ಕಂಥದ್ದು ಮನುಷ್ಯನಿಗೆ ಇಲ್ಲ. ಅವನ ಗುರಿ ಏನು? ಬರೀ ಸಾಧನೆ ಮಾಡೋದು ಆಗಿದೆ ಬಿಟ್ರೆ ಮನುಷ್ಯನನ್ನ ಗುರ್ತಿಸುವಂತಹ ಒಂದು ಇಲ್ಲಿ ವ್ಯವಧಾನ ಮನುಷ್ಯನಿಗೆ ಇಲ್ಲ ಅಂತ ಕವಿ ಇಲ್ಲಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು? ರಾಮಧಾರಿ ಸಿನ್ಹಾ ದಿನಕರ್ಜಿ ಅವರು. ಲಾಂಗ್ ಸಕ್ತಾ ನರ್ ಸರಿತ್ ಗಿರಿ ಸಿಂಧು ಏಕ್ ಸಮಾನ್. ಸರಿತ್ ಅಂದ್ರೆ ಇಲ್ಲಿ ಮನುಷ್ಯ ಒಂದೇ ಸರಿಗೆ, ಇಲ್ಲಿ ಲಾಂಗ್ ಅಂತಂದ್ರೆ ಇಲ್ಲಿ ಏನ್ ಹೇಳ್ತೀವಿ? ಜಂಪ್ ಅಥವಾ ಮನುಷ್ಯ ಜಿಗಿತಾನೆ. ಯಾವ್ದ್ರ ಮೇಲಪ್ಪ ಅಂತಂದ್ರೆ ಇಲ್ಲಿ ಸರಿತ್. ಸರಿತ್ ಅಂದ್ರೇನು? ಸರಿತ್ ಅಂತಂದ್ರೆ ನದಿ, ಮತ್ತೆ ಸಿಂಧು ಅಂತಂದ್ರೆ ಸಾಗರ. ಅಂದ್ರೆ ನದಿ, ಸಾಗರ ಮತ್ತೆ ಪರ್ವತಗಳನ್ನು ಕೂಡ ಮನುಷ್ಯ ಒಂದೇ ಹೆಜ್ಜೆಗೆ ಅವನು ಏನು ಮಾಡ್ಬೋದು? ನೆಗಿಬಹುದು ಅಥವಾ ಅವನು ಜಿಗಿಬಹುದು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಇಲ್ಲಿ ಮನುಷ್ಯ ರಾಮಧಾರಿ ಸಿನ್ಹಾ ದಿನಕರ್ಜಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಮನುಷ್ಯ ಇಡೀ ಪ್ರಕೃತಿಯನ್ನು ತನ್ನ ಒಂದು ಹಿಡಿತಲ್ಲಿ ಇಟ್ಕೊಂಡಿದ್ದಾನೆ ಅಂತ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಯಹ ಮನುಜ್ ಜಿಸ್ಕಾ ಗಗನ್ ಮೇ ಜಾ ರಹಾ ಹೈ ಯಾನ್, ಈ ಮನುಷ್ಯ ಗಗನಕ್ಕೆ ಯಾನವನ್ನ ಅಂದ್ರೆ ಗಗನಯಾತ್ರೆಯನ್ನ ಕೂಡ ಕೈಗೊಳ್ತಾ ಇದ್ದಾನೆ. ನಿಮಗೆ ಗೊತ್ತಲ್ವಾ, ಇಲ್ಲಿ ಚಂದ್ರಯಾನ ಮಾಡಿದ್ದಾರೆ, ಮತ್ತೆ ಮಂಗಳ ಗ್ರಹಕ್ಕೂ ಕೂಡ ನಮ್ಮ ಮನುಷ್ಯ ಹೋಗಿ ಬಂದಿದ್ದಾನೆ. ಚಂದ್ರನ ಮೇಲೂ ಕೂಡ ತಮ್ಮ ಒಂದು ಯಾತ್ರೆಯನ್ನ ಕೈಗೊಂಡಿದ್ದಾರೆ ಅಲ್ವಾ. ಆ ರೀತಿ ಇಲ್ಲಿ ಮನುಷ್ಯ ತನ್ನ ಒಂದು ಯಾನವನ್ನ ಗಗನಕ್ಕೂ ಕೂಡ ಕೊಂಡೊಯ್ದಿದ್ದಾನೆ. ಗಗನ್ ಅಂದ್ರೆ ಆಕಾಶ. ಅಂದ್ರೆ ಗಗನ ಅಂದ್ರೆ ಬಾಹ್ಯಾಕಾಶ ಯಾನವನ್ನು ಕೂಡ ಮನುಷ್ಯ ಮಾಡಿದ್ದಾನೆ. ಹಾಗೇನೆ ಕಾಂಪ್ದೆ ಜಿಸ್ಕೆ ಕರೋ ಮೇ ದೇಖ್ ಕರ್ ಕರೋ ಕೋ ದೇಖ್ ಕರ್ ಪರಮಾಣು ಅಂದ್ರೆ ಕಾಂಪ್ನ ಅಂತಂದ್ರೆ ನಡುಗೋದು. ಅಂದ್ರೆ ಮನುಷ್ಯನ ಕರಗಳನ್ನು ನೋಡಿ. ಕರ ಅಂದ್ರೇನು? ಕೈ. ಕರ ಮೀನ್ಸ್ ಕೈ. ಅಂದ್ರೆ ಮನುಷ್ಯನ ಕೈಯನ್ನು ನೋಡಿ ಪರಮಾಣುಗಳು ಕೂಡ. ಪರಮಾಣು ಅಂದ್ರೇನು? ಇಡೀ ಒಂದು ದೇಶವನ್ನೇ ಭಸ್ಮ ಮಾಡಬಹುದು, ಇಡೀ ವಿಶ್ವವನ್ನೇ ಭಸ್ಮ ಮಾಡಬಹುದು ಅಂತವನ್ನ ನಾವೇನಂತ ಕರಿತೀವಿ? ಪರಮಾಣು. ಅಂದ್ರೆ ಬಾಂಬ್ ಅಂತ ಕರಿತೀವಲ್ವಾ. ಅಂತಹ ಒಂದು ಪರಮಾಣುಗಳು ಕೂಡ ಮನುಷ್ಯನ ಕೈಯನ್ನು ನೋಡಿ ನಡುಕ್ತವೆ. ಅಂತಹ ಒಂದು ಯಶಸ್ಸನ್ನು ನಮ್ಮ ಮನುಷ್ಯ ಪಡ್ಕೊಂಡಿದ್ದಾನೆ. ಯಹ ಮನುಜ್ ಜೋ ಸೃಷ್ಟಿ ಕಾ ಶೃಂಗಾರ, ಈ ಮನುಷ್ಯ ಸೃಷ್ಟಿಯ ಶೃಂಗಾರ. ಅಂದ್ರೆ ಸೃಷ್ಟಿ ಅಂದ್ರೇನು? ನಮ್ಮ ಒಂದು ಕ್ರಿಯೇಟಿವ್ ಏನಿದೆ ಅಂದ್ರೆ ಈ ಮನುಷ್ಯ ಏನಿದೆ ಇಡೀ ಸೃಷ್ಟಿಯ ಒಂದು ಶೃಂಗಾರ. ಶೃಂಗಾರ ಅಂದ್ರೇನು? ಒಂದು ಸಿಂಗಾರ ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ವಾ, ಆ ರೀತಿ ಮನುಷ್ಯ ಇಡೀ ಸೃಷ್ಟಿಯ ಒಂದು ಶೃಂಗಾರ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಜ್ಞಾನಕ ವಿಜ್ಞಾನಕ ಅಲೋಕ ಆಗಾರ್, ಅಂದ್ರೆ ಮನುಷ್ಯ ಇಲ್ಲಿ ಜ್ಞಾನದ ಮತ್ತೆ ವಿಜ್ಞಾನದ ಮತ್ತೆ ಆಲೋಕ್ ಅಂತಂದ್ರೇನು? ಇಲ್ಲಿ ಪ್ರಕಾಶ, ಬೆಳಕು ಅಂತಂದ್ರೆ ಮನುಷ್ಯ ಇಲ್ಲಿ ಜ್ಞಾನ ಅಂದ್ರೆ ನಾಲೆಡ್ಜ್ ಅಂದ್ರೆ ನಮ್ಮ ಒಂದು ನಮಗೆ ಇರುವಂತಹ ಒಂದು ಜ್ಞಾನ. ಹಾಗೇನೆ ವಿಜ್ಞಾನ ಮತ್ಲಬ್ ಸೈನ್ಸ್. ಇಲ್ಲಿ ಮನುಷ್ಯ ವಿಜ್ಞಾನಿಕ ಆಗರ್ ಅಂದ್ರೆ ವಿಜ್ಞಾನವನ್ನು ಕೂಡ ಅಪಾರವಾಗಿ ಅವನು ತಿಳ್ಕೊಂಡಿದ್ದಾನೆ. ಹಾಗೇನೆ ಆಲೋಕ್ ಅಂತಂದ್ರೆ ಬೆಳಕಿನ ಒಂದು ಆಗಾರ್ ಅಂದ್ರೆ ಬೆಳಕಿನ ಒಂದು ಆಗರ ಅಂತಂದು ಇಲ್ಲಿ ಮನುಷ್ಯನನ್ನ ಕವಿ ಹೋಲಿಸ್ತಿದ್ದಾರೆ. ಇಲ್ಲಿ ಮನುಷ್ಯ ಸೃಷ್ಟಿಗೆ ಒಂದು ಶೃಂಗಾರ, ಹಾಗೇನೆ ಜ್ಞಾನ ವಿಜ್ಞಾನ ಮತ್ತೆ ಪ್ರಕಾಶ ಅಂದ್ರೆ ಬೆಳಕಿನ ಒಂದು ಆಗರ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ವ್ಯೋಮ ಸೇ ಪಾತಾಲ್ ತಕ್ ಸಬ್ ಕುಚ್ ಇಸೆ ಹೈ ಜ್ಞೇಯ ಜ್ಞೇಯ ಅಂದ್ರೆ ಇಲ್ಲಿ ವ್ಯೋಮ ಅಂದ್ರೆ ಏನು? ಆಕಾಶದಿಂದ ಪಾತಾಳದವರೆಗೂ ಕೂಡ. ಪಾತಾಳ ಅಂದ್ರೆ ಅದು ನೆಲದಲ್ಲಿ ಆಳದಲ್ಲಿರುವಂತಹ ಒಂದು ಸ್ಥಳ ಅಂತ ನಾವು ಹೇಳಬಹುದು. ಇಲ್ಲಿ ಆಕಾಶದಿಂದ ಅಂದ್ರೆ ಮೇಲಿಂದ ಕೆಳಗಿನವರೆಗೂ ಕೂಡ ಸಬ್ ಕುಚ್ ಇಸೆ ಜ್ಞೇಯ ಅಂತಂದ್ರೆ ಮನುಷ್ಯನಿಗೆ ಆಕಾಶದಿಂದ ನೆಲದವರೆಗೂ ಕೂಡ ಅವನು ಯಾವುದಕ್ಕೂ ಕೂಡ ಸಾಧನೆ ಮಾಡೋದಕ್ಕೆ ಅವನು ಹಿಂದೆ ಸರಿಯೋದಿಲ್ಲ. ಇದೆಲ್ಲನೂ ಕೂಡ ಅವನಿಗೆ ಯಾವುದು ಲೆಕ್ಕನೇ ಅಲ್ಲ. ಪರ್ನ ಯಹು ಪರಿಚಯ ಮನುಜಕ ಅಂದ್ರೆ ಆದ್ರೆ ಅವನು ಏನು ಮಾಡಿದ್ರೇನು ಏನು ಸಾಧಿಸಿದ್ರೇನು ಇಡೀ
ವಿಜ್ಞಾನದ ಬಗ್ಗೆ ಜ್ಞಾನದ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರು ಕೂಡ ಅವನು ಮನುಷ್ಯನನ್ನು ಗುರುತಿಸೋದ್ರಲ್ಲಿ ಅವನು ವಿಫಲನಾಗಿದ್ದಾನೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಯಹನ ಉಸ್ಕಾ ಶ್ರೇಯ್, ಇದು ಅವನ ಶ್ರೇಯಸ್ಸಿಗೆ ಸರಿಯಲ್ಲ. ಅಂದರೆ ಅವನು ಸಾಧಿಸೋದ್ರ ಜೊತೆಗೆ ಮಾನವೀಯತೆಯನ್ನು ಬೆಳೆಸ್ಕೋಬೇಕು, ಹಾಗೆಯೇ ಸಹಾನುಭೂತಿಯನ್ನು ಬೆಳೆಸ್ಕೋಬೇಕು, ಹಾಗೆಯೇ ಸ್ನೇಹ ಭಾವನೆಯನ್ನು ತಿಳ್ಕೋಬೇಕು. ಇದೆಲ್ಲನೂ ಅವ್ನು ತಿಳ್ಕೊಳ್ದೆ ಬರೀ ಸಾಧನೆಯನ್ನು ಮಾಡ್ತಾ ಹೋಗೋದೇ ಜೀವನ ಅಂತ ತಿಳ್ಕೊಂಡ್ರೆ ಅದು ಅವನಿಗೆ ಶ್ರೇಯಸ್ಕರ ಅಲ್ಲ ಅಂತ ಇಲ್ಲಿ ದಿನಕರ್ಜಿಯವರು ತುಂಬ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೇಯ್ ಉಸ್ಕಾ ಬುದ್ಧಿ ಪರ್ ಚೈತನ್ಯ ಉರ್ಕಿ ಜೀತ್ ಅಂತಂದ್ರೆ ಇಲ್ಲಿ ಶ್ರೇಯ್ ಉಸ್ಕಾ ಅಂದರೆ ಶ್ರೇಯ ಅಂತಂದ್ರೆ ಇಲ್ಲಿ ಜಯ, ಬುದ್ಧಿ ಪರ್ ಚೈತನ್ಯ ಉರ್ಕಿ ಜೀತ್ ಅಂದರೆ ಇಲ್ಲಿ ಬುದ್ಧಿ ಮತ್ತು ಚೈತನ್ಯದ ಮೇಲೆ ಅವನು ಹಿಡಿತವನ್ನು ಸಾಧಿಸಬೇಕು. ಹಾಗೆಯೇ ಶ್ರೇಯ್ ಮಾನವ್ ಕಿ ಅಸೀಮಿತ್ ಮಾನವೋಂ ಸೆ ಪ್ರೀತ್, ಅವನ ನಿಜವಾದಂತಹ ಒಂದು ಜಯ ಶ್ರೇಯ ಯಾವುದಪ್ಪ ಅಂತಂದರೆ ಮನುಷ್ಯನನ್ನು ಗುರುತಿಸೋದು. ಅಸೀಮಿತ್ ಮಾನವ್ ಅಂದರೆ ಬರೀ ಒಬ್ಬ ಮನುಷ್ಯನಲ್ಲ, ಇಡೀ ಮನುಕುಲವನ್ನೇ ಅರ್ಥ ಮಾಡಿಕೊಳ್ಳುವಂತಹ ಒಂದು ಶಕ್ತಿಯನ್ನು ಪ್ರೀತಿಯನ್ನು ಅವನು ಹೊಂದಿರಬೇಕು. ಯಾರು? ಮಾನವ. ಅಂದರೆ ಮಾನವ ಅಪಾರವಾಗಿರುವಂತಹ ಪ್ರೀತಿಯನ್ನು ಹೊಂದಿರಬೇಕು, ಹಾಗೆಯೇ ಒಬ್ಬ ಮನುಷ್ಯ ಅಲ್ಲ, ಅಪಾರವಾಗಿರುವಂತಹ ಮಾನವರನ್ನು ತಿಳ್ಕೊಳ್ಳುವಂತಹ ಒಂದು ಪ್ರೀತಿಯನ್ನು ಅವನು ಹೊಂದಿರಬೇಕು. ಆಗ ಅದು ನಿಜವಾದಂತಹ ಅವನ ಯಶಸ್ಸು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಏಕ್ ನರ್ ಸೆ ದೂಸರೆ ನರ್ ಕೆ ಬೀಚ್ ಕಾ ವ್ಯವಧಾನ್, ಅವನ ನಿಜವಾದಂತಹ ಜಯ ಯಾವುದು, ಶ್ರೇಯಸ್ ಯಾವುದು ಅಂತಂದರೆ ಇಲ್ಲಿ ನರ್ ಅಂತಂದ್ರೆ ಏನು? ಮನುಷ್ಯ. ನರ್ ಅಂದರೆ ಮನುಷ್ಯ. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳುವಂತಹ ಅಥವಾ ಅವನನ್ನು ಏನಾದರೂ ಸಮಸ್ಯೆಗಳಿದ್ರೆ ಅವನಿಗೆ ಸಮಾಧಾನ ಪಡಿಸುವಂತಹ ಒಂದು ವ್ಯವಧಾನವನ್ನು ಮನುಷ್ಯ ಬೆಳೆಸ್ಕೋಬೇಕು. ಅದೇ ನಿಜವಾದಂತಹ ಒಂದು ಶ್ರೇಯಸ್ಸು ಅಥವಾ ಜಯ ಅಂತ ಇಲ್ಲಿ ಮನುಷ್ಯ ಪ್ರಕೃತಿಯ ಮೇಲೆ ಹಿಡಿತ ಸಾಧಿಸೋದಕ್ಕಿಂತ ಪ್ರೀತಿ ವ್ಯವಧಾನವನ್ನು ಬೆಳೆಸ್ಕೋಬೇಕು ಅಂತ ಇಲ್ಲಿ ಕವಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಾಗೆಯೇ ತೋರ್ದೆ ಜೋ ಬಸ್ ವಹಿ ಜ್ಞಾನಿ ವಹಿ ವಿದ್ವಾನ್ ಅಂತಂದ್ರೆ ಇಲ್ಲಿ ಅವನು ಆ ಒಂದು ನಾನು ಅಂತಕ್ಕಂಥ ಒಂದು ಅಹಂಕಾರವನ್ನು ಬಿಟ್ಟು ಇಲ್ಲಿ ಮನುಷ್ಯನ ಜೊತೆಗೆ ಪ್ರೀತಿಯನ್ನು ಬೆಳೆಸ್ಕೊಳ್ಳೋನು ನಿಜವಾದಂತಹ ಜ್ಞಾನಿ, ಅವನೇ ವಿದ್ವಾನ್ ಅಂತಂದರೆ ಒಬ್ಬ ವಿದ್ವಾಂಸ ಅಂತ ನಾವು ಹೇಳ್ಬೋದು. ಅವ್ರು ಮಾನವ್ ಬಿ ವಹಿ ಹೇ, ಅವನೇ ನಿಜವಾದಂತಹ ಒಬ್ಬ ಮನುಷ್ಯ ಅಂತ ಇಲ್ಲಿ ಕವಿ ಸ್ಪಷ್ಟವಾಗಿ ನಮಗೆ ಈ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಈಗ ಇದರಲ್ಲಿ ಬರುವಂತಹ ಒಂದು ಪ್ರಶ್ನೆಗಳನ್ನು ನೋಡೋಣ. ಆಜ್ ಕಿ ದುನಿಯಾ ಕೈಸಿ ಹೇ ಅಂದರೆ ಇವತ್ತಿನ ಒಂದು ಪ್ರಪಂಚ ಎಂಥದ್ದಪ್ಪ ಅಂತಂದರೆ ವಿಚಿತ್ರ ಮತ್ತು ನವೀನ ಅಲ್ವಾ. ಹಾಗೇನೆ ಇಲ್ಲಿ ಮಾನವ್ ಕೆ ಹುಕ್ಮ್ ಪರ್ ಕ್ಯಾ ಚಡ್ತಾ ಅವ್ರು ಉತರ್ತಾ ಹೇ ಅಂದರೆ ಮಾನವನ ಒಂದು ಹುಕ್ಮ ಅಂತಂದರೆ ಆದೇಶದ ಮೇರೆಗೆ ಯಾವುದರ ತಾಪ ಇಳಿಯುತ್ತೆ ಮತ್ತು ಹತ್ತುತ್ತೆ ಅಂದರೆ ಇಲ್ಲಿ ಏನು ಹೇಳ್ಬೋದು ನಾವು? ಪವನ್ ಕಾ ತಾಪ್ ಅಂದರೆ ಗಾಳಿಯ ತಾಪ ಮನುಷ್ಯನ ಒಂದು ಆದೇಶದ ಮೇರೆಗೆ ಹತ್ತುತ್ತೆ ಮತ್ತು ಅಷ್ಟೇ ವೇಗವಾಗಿ ಇಳಿಯುತ್ತೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. परमाणु किसे देखकर कांपते हैं? परमाणु मनुष्यों के करों को देखकर कांपते हैं. और अभिनव मनुष्य कविता के कवि का नाम श्री रामधारी सिंह दिनकर जी. नेक्स्ट, आधुनिक पुरुष ने किस पर विजय पाई है? आधुनिक मनुष्य ಯಾವುದರ ಮೇಲೆ ತನ್ನ ಒಂದು ವಿಜಯವನ್ನು ಸಾಧಿಸಿದ್ದಾನೆ ಅಂತಂದ್ರೆ प्रकृति के हर तत्व पर विजय पाई है. नर किस किस को एक समान लांग सकता है? नर किस किस को एक समान लांग सकता है मतलब ಮನುಷ್ಯ ಯಾವುದರ ಮೇಲೆ ಒಂದೇ ಸರಿ ತನ್ನ ಜಿಗಿತವನ್ನು ಸಾಧಿಸಬಹುದು ಅಂತಂದ್ರೆ ಇಲ್ಲಿ सरित गिरी सिंधु पर एक समान लांग सकता है. समझे ना? 2-3 वाक्य के प्रश्नों को देखेंगे. प्रकृति पर सर्वत्र है विजयी पुरुष आसीन ಅಂದ್ರೆ ಪ್ರಕೃತಿ पर सर्वत्र विजयी पुरुष आसीन ಅಂದ್ರೆ ಈ ಸಾಲಿನ ಬಗ್ಗೆ ಈ ಪಂಕ್ತಿಕ ಆಶಯ ಸಮಜಾಯಿ ಅಂತಂದ್ರೆ ಇಲ್ಲಿ ಇಡೀ ಒಂದು ಪದ್ಯದ ಸಾರಾಂಶವನ್ನು ನಾವು ಬರಿಬೇಕಾಗಿರುತ್ತೆ. दिनकर जी के अनुसार मानव का सही परिचय क्या है? दिनकर जी के अनुसार मानव का सही परिचय क्या है? इसको आप पद्य भाग पढ़कर अपने उत्तर पा सकते हैं. और इस कविता का दूसरा कौन सा शीर्षक दे सकते हैं ಅಂದರೆ ಈ ಒಂದು ಕವಿತೆಗೆ ನೀವು ಯಾವ ಒಂದು ಶೀರ್ಷಿಕೆಯನ್ನು ನೀವು ಕೊಡಬಹುದು ಅಲ್ವಾ. ಈ ರೀತಿ ನೀವು ಈ ಒಂದು ಪಾಠವನ್ನು ಈ ವಿಡಿಯೋ ನೋಡ್ತಾ ನೀವು ಬುಕ್ಕನ್ನು ತೆಗೆದು ಆ ಸಾಲುಗಳನ್ನು ಗಮನಿಸಿ ಓದಬೇಕಾಗಿ ವಿನಂತಿ. ನಮ್ಮ ಮುಂದಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಮಕ್ಕಳಿಗಾಗಿ ಶಿಕ್ಷಣ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.